ಕೊಡಿ ಮಗ ಪಪ್ಪಾಯಿಲಿ ನೀನು ಇಲ್ಲಿ ಮುಂದಕ್ಕೆ ಕಾಯಿ ನೀ ಎತ್ಕೋ ಇಲ್ಲ ಬಾ ಕಾಯಿ ಎತ್ಕೋ ಮಹೇರಣ ಚಕ್ಷುಷೆ ಕೂತ್ಕೊಳ್ಳಿ ಬನ್ನಿ ಇಲ್ಲ ನೀವು ಕೂತ್ಕೊಂಡು ಹಾಲು ನಾನು ಮಂತ್ರ ಹೇಳ್ತಾ ಹೋಗ್ತೀನಿ ನೀವು ದೇವ್ರ ಮೇಲೆ ಅಭಿಷೇಕ ಮಾಡ್ತಾ ಹೋಗಿ ದೇವ್ರ ಮೇಲೆ ಮಾಡ್ತಾ ಹೋಗಿ ಓಂ ನೀವು ಒಂಚೂರು ಜಾಗ ಕೊಡು ಅವ್ರಿಗೆ ಮಧ್ಯದಲ್ಲಿ ಬಸವಪುರ ಇದ್ದಾನೆ ಓಂ ಅಪ್ಯಾಯ ಸ್ವಸಮೇ ಸಂಗತೆ ಕ್ಷೀರೇಣ ಸ್ನಾಪಯಾಮಿ क्षीरस्नानानन्तरे सज्जोजातं प्रपद्यामि सज्जाताय वै नमो नमः भवे भवेनाति भवे भवस्वमां भवोद्भवाय नमः वामदेवाय नमो ज्येष्ठाय नमः श्रेष्ठाय नमः कालाय नमः कलविकर्णाय नमो बलाय नमः बलप्रमदनाय नमः सर्वभूतधरणाय मनोन्मनाय नमो नमः घोरेभ्यो घोरेभ्यो घोरघोरतरेभ्यः सर्वेभ्यः सर्वधर्मेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानां सर्वविद्यानां ईश्वरः सर्वभूतानां ब्रह्माधिपति ब्रह्मणोऽधिपति ब्रह्म शिवो मे अस्तु सदा शिवो ॐ नमो भगवते रुद्राय नमस्ते रुद्रमध्यमूतो दर्शने नमः नमस्ते सुतध्वने बाहुभ्यामुदते नमः यादविष शिवतमा शिवं भगवते नमः शिवाय तवतया नो रुद्रं मृडय याते रुद्रः शिवा तनूरघोरा पापकाशिनी तयानस्तनुभाषन्तमया गिरिशं दापिजाकशीः यामिषं गिरिशं दहस्ते विदर्शस्तवे शिवां गिरित्रतां कुर्माणिकं श्रीपुरुषं जगत् शिवे नवजसात्वा गिरिशाक्षा वदामसि यथा सर्वमिजगत यक्ष्मकं सुमना असत् अध्यवोषदति वक्ता प्रथमोदयेभ्यो विषक् हैकश्च सर्वान् चम्पकं सर्वाश्चयान् दान्यः असभ्यस्तां प्रारुणपदवप्रस्सुमङ्गलः हे जयमागं रुद्रापितो दिक्षश्यत सहस्रशो वैशाखं हेडहेमहे असभ्यो सर्वदिनीलग्रीवो विलोहित उदैनं गोपादृशन्नदृशन्मुखहार्यः उदैनं विश्वभूतानि सपृष्टो मृडयादिनः नमो अस्तु नीलग्रीवाय सहस्राक्षाय पीडुषे अतो ये हस्यसत्त्वानो वन्देभ्यो नमः प्रबुद्धतन्मनस्त्वमुभयो रात्रियोच्च याश्च देहस्त्वैषवः मंजूर व्हाट्सएप कर ಓಕೆ ನಮಸ್ಕಾರ ಮಾಡ್ಕೊಬ್ರಿ
ಮುಂದಕ್ಕೆ ಬನ್ನಿ ಸೆಟ್ ಮಾಡ್ಕೊಂಡು ಬಂದಿದ್ದೀವಿ ಹೇಗೆ ಕಾಣ್ತದೆ ಜೋರು ಕಾಣ್ತದೆ ಅವರು ಜೋರು ಕಾಣ್ತದೆ ದೀಪಾವಳಿ ಹಬ್ಬದ ವಿಶೇಷ ಅಂಗವಾಗಿ ಏನು ನಮ್ಮ ಈ ಕಾಡು ಮಹದೇಶ್ವರರ ಸನ್ನಿಧಿಯಲ್ಲಿ ಇದು 16ನೇ ಶತಮಾನದಲ್ಲಿ ಮಲೆ ಮಹದೇಶ್ವರರು, ಯಡಿಯೂರು ಸಿದ್ದಲಿಂಗೇಶ್ವರರು, ರಾಜಪ್ಪಾಜಿಯವರು, ಸಿದ್ದಪ್ಪಾಜಿಯವರು ಹೀಗೆ ಅನೇಕರು ಸುಮಾರು 400 ವರ್ಷಗಳಿಂದ ಈ ಭಾಗದಲ್ಲಿ ಹಳೆಯ ಮೈಸೂರು ಭಾಗದಲ್ಲಿ ಸಂಚಾರವನ್ನು ಮಾಡಿದಂಥ ಪ್ರತೀತಿ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸುಮಾರು 100 ವರ್ಷಗಳಿಂದ ನಮ್ಮ ಪೂರ್ವಜರೆಲ್ಲ ಈ ಭಾಗದಲ್ಲಿ ಮಲೆ ಮಹದೇಶ್ವರರನ್ನ ಸೇವೆಯನ್ನು ಮಾಡ್ತಾ ಬರ್ತಾಯಿದ್ರು. ಅದೇ ನಿಟ್ಟಿನಲ್ಲಿ ನಮ್ಮ ಈ ಚಂದ್ರ ಸ್ವಾಮೀಜಿಯವರು ಪೂಜ್ಯ ಚಂದ್ರ ಸ್ವಾಮೀಜಿಯವರು ಅನೇಕ ವರ್ಷಗಳಿಂದ ಇಲ್ಲಿ ಅವರಿಗೆ ಒಂದು ಕನಸಿನಲ್ಲಿ ಏನು ಕಾಡು ಮಹದೇಶ್ವರರು, ಮಲೆ ಮಹದೇಶ್ವರರ ಪ್ರತೀತಿಯಾದಂಥವ್ರು ಕಾಡು ಮಹದೇಶ್ವರರು 16ನೇ ಶತಮಾನದಲ್ಲಿ. ಹಾಗೆ ಅವರು ಎಲ್ಲೆಲ್ಲಿ ಸಂಚಾರವನ್ನು ಮಾಡಿದ್ರು, ಎಲ್ಲೆಲ್ಲಿ ಪಾದವನ್ನು ಅವರು ಇಟ್ಟಿದ್ರು, ಆ ಸನ್ನಿಧಿಯೆಲ್ಲ ಈಗ ಮಲೆ ಮಹದೇಶ್ವರ ದೇವಸ್ಥಾನಗಳಾಗಿದೆ. ಹಾಗಾಗಿ ನಿಮ್ಮಂಥ ಎಲ್ಲ ಭಕ್ತ ಸಮೂಹದವರು ಅದಕ್ಕೆ ಒಂದು ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ನಾವು ದೇವರನ್ನು ಮಾಡಿದ್ರೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ವರ್ಷದ 2020ನೇ ಸಾಲಿನ ದೀಪಾವಳಿ ವಿಶೇಷವಾಗಿ ಈಗ ಪರಮ ಪೂಜ್ಯ ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಮಲೆ ಮಹದೇಶ್ವರ ನಮ್ಮ ಸೇವಾ ಟ್ರಸ್ಟು ಮತ್ತು ಕಿರ್ಗೊಂದೂರು ಆಗ್ಬೋದು, ಮೊಳೆಕೊಪ್ಪಲು ಆಗ್ಬೋದು, ಬೇವನಹಳ್ಳಿ ಆಗ್ಬೋದು, ಹಾಗೆ ಕ್ಯಾತನಗೆರೆ ಆಗ್ಬೋದು, ಮಂಡ್ಯ ನಗರ ಆಗ್ಬೋದು, ಈಗ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಮ್ಮೆಲ್ಲ ಭಕ್ತ ಸಮೂಹದ ಪರವಾಗಿ ಸ್ವಾಮೀಜಿಯವರಿಗೆ ಆಯುಸ್ಸು ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾವು ಅವರಿಗೆ ಕೈ ಮುಗಿದು ನಮ್ಮೆಲ್ಲ ಸಮಿತಿ ವತಿಯಿಂದ ಕೇಳ್ಕೊತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಸ್ವಾಮೀಜಿಯವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀವಿ. ಎಲ್ಲರಿಗೂ ಧನ್ಯವಾದಗಳು. 4 ವರ್ಷದಿಂದ ಪ್ರತಿಷ್ಠಾಪನೆ ಮತ್ತು ನಾಲ್ಕು ವರ್ಷದ ಹಾಲರ್ಗಿ ಉತ್ಸವ ಅನ್ನಸಂತರ್ಪಣೆ ಏರ್ಪಡಿಸ್ತೀವಿ. ಮುಂದೇನು ಇನ್ನೂ ಯಥೇಚ್ಛವಾಗಿ ಇದೆ. ಅದಕ್ಕೆಲ್ಲ ತಾವುಗಳು ಭಕ್ತಾದಿಗಳು ಸಹಕರಿಸಿ, ಕ್ಯಾತನಗೆರೆ, ಕಿರ್ಗಂದೂರು, ಬೇವನಹಳ್ಳಿ ಭಕ್ತಾದಿಗಳು ಎಲ್ಲ ಸಹಕರಿಸಿ ಇದನ್ನು ಯಥೇಚ್ಛವಾಗಿ ಅಭಿವೃದ್ಧಿ ಮಾಡುವಂಥ ಕಾರ್ಯಗಳನ್ನು ಮಾಡಿ ಸಹಕರಿಸಿ ಕೈ ಜೋಡಿಸಿ ಇದು ಯಥೇಚ್ಛವಾಗಿ ನಮ್ಮ ಗ್ರಾಮಗಳಿಗೆ ಒಳ್ಳೆಯದಾಗುವಂಥದ್ದಾಗಲಿ. ಈ ಮಹದೇಶ್ವರ, ಕಾಡು ಮಹದೇಶ್ವರ ಎಲ್ಲ ಒಳ್ಳೆ ಮಾಡಿ ಭಕ್ತಾದಿಗಳಿಗೆ ಕೊರೋನಾ ಇದೆ, ಜನ ಇನ್ನೂ ಜಾಸ್ತಿ ಎಲ್ಲ ಕಡಿಮೆ ಆಗಿದೆ. ಭಕ್ತಾದಿಗಳು ಇನ್ನೂ ನಮ್ಮ ಒಂದು 3 ವರ್ಷದ ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸ್ತೀವಿ. ಈ ಸಲ ಕೊರೋನಾ ಇರೋದ್ರಿಂದ ಒಂದು ಸ್ವಲ್ಪ ಕಡಿಮೆನೇ ಇದು ಮಾಡ್ತಾಯಿದ್ದೀವಿ. ಈಗ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ವಿ. ನಾವು ಬೇರೆ ಟೈಮಲ್ಲೆಲ್ಲ ಅನ್ನ ಸಂತರ್ಪಣೆ ಮಾಡ್ತಾಯಿದ್ವಿ. 3,000 ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾಯಿದ್ವಿ. ಕೊರೋನಾ ಇರೋದ್ರಿಂದ ಅದರಿಂದ ಪ್ರಸಾದ ವಿನಿಯೋಗ ಮಾಡಿದ್ದೀವಿ. ಮುಂದೆ ಅನ್ನ ಸಂತರ್ಪಣೆಯನ್ನು ಇನ್ನೂ ಯಥೇಚ್ಛವಾಗಿ ಮಾಡಿ ಭಕ್ತಾದಿಗಳೆಲ್ಲ ಸಹಕರಿಸಿ ಇದನ್ನು ಯಥೇಚ್ಛವಾಗಿ ಇದನ್ನು ನಡೆಸ್ಕೊಡ್ಬೇಕಾಗಿದೆ. ಪದ್ಮ ಮೋಹನ್ ಇದರ ಮಾಜಿ ನಗರಸಭಾ ಸದಸ್ಯರು, ಅವರು ಸಹ ಈ ಕಾರ್ಯಕ್ರಮ ಕುರಿತು 2 ಮಾತಾಡ್ತಾರೆ. ಇಲ್ಲಿ ಭಕ್ತರುಗಳೆಲ್ಲ ಬೇವನಹಳ್ಳಿ ಆಗ್ಬೋದು, ಕ್ಯಾತನಗೆರೆ ಆಗ್ಬೋದು, ಮಂಡ್ಯದ ಜನತೆ ಆಗ್ಬೋದು, ಖಂಡಿತ ಇಲ್ಲಿಗೆ ಸಹಕರಿಸಬೇಕು ಅಂತ ಅನ್ನೋದು ಎಲ್ಲ ಜನತೆಯಲ್ಲೂ ಕಳಕಳಿಯಿಂದ ಬೇಡುತ್ತೇನೆ. ಏಕೆಂದರೆ ಇಲ್ಲಿ 4 ಜನ ಸೇರಿದ್ರೇ ಇಲ್ಲಿ ನಮಗೆ ದೇವ್ರ ಸೇವೆ ಆಗೋದು.
ಖಂಡಿತ ಇದಕ್ಕೆ ಜನರೆಲ್ಲ ಸಹಕರಿಸಿ ಎಲ್ಲ ದೇವ್ರನ್ನ ಕೊಂಡಾಡಬೇಕು ಅನ್ನೋದು ನನ್ನ ಒಂದು ಆಶೆ. ನಮಸ್ಕಾರಗಳು. ದೀಪಾವಳಿಯ ನಾಡಿನ ಜನತೆಗೆ ದೀಪಾವಳಿಯ ಶುಭಾಶಯಗಳು. ನಮ್ಮ ಈ ಭಾಗದ ಮುಖಂಡರಾದ ಪುಟ್ಟಣ್ಣವರು ಎರಡು ಮಾತಾಡಬೇಕು. ಇಲ್ಲಿ ಒಂದು ದೇವಸ್ಥಾನ ಸ್ಥಾಪನೆ ಮಾಡಬೇಕು ಅಂತ ನಮ್ಮ ಕೇಳ್ಕೊಂಡಾಗ ನಾವು ಸುಮಾರು ಒಂದು 15 ದಿವಸ ಒಂದು ತಿಂಗಳಿಂದ ಇಲ್ಲಿ ಶ್ರಮಪಟ್ಟು ಬೇರೆ ಬೇರೆ ಎಲ್ಲ ಜಾಗಗಳನ್ನು ಕೇಳಿದ್ರು, ಆದರೂ ಎಲ್ಲೂ ಜಾಗ ಸಿಗ್ತಿಲ್ಲ. ಆಮೇಲೆ ಗುಡ್ಡಪ್ಪನವ್ರು ಹೇಳಿದ್ರು ಈ ಕಾಡು ಬಸವೇಶ್ವರ ದೇವಸ್ಥಾನದ ಎದುರುಗಡೆ ನಮಗೆ ಜಾಗ ಕೊಡಿಸ್ಬೇಕು ಅಂತ ನಮ್ಮ ಬಂದು ಕೇಳ್ಕೊಂಡಾಗ ನಾವು ಒಬ್ಬ ದಾನಿಗಳಿಂದ ನಮ್ಮ ಚಿಕ್ಕಪ್ಪರ ಮಗಳು ಈ ಸ್ವಾಮಿಗಳು 4 ವರ್ಷ ಆಯಿತು. 4 ವರ್ಷದಿಂದ ಭಾಳ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಇದು ನಾವು ಸಹಕಾರ ಕೊಟ್ಟು ಬೇವನಹಳ್ಳಿ, ನಮ್ಮ ತಿರುಗಂದೂರು, ಮಂಡ್ಯ ನಗರ, ಮೋಳೆಕೊಪ್ಪಲು, ಕ್ಯಾತನಗೆರೆ ಇಷ್ಟು ಜನ ಎಲ್ಲ ಸಹಕಾರ ಕೊಟ್ಟು ಇನ್ನೂ ಹೆಚ್ಚಿಗೆ ಸಹಕಾರ ಕೊಟ್ಟು ಇದು ನಡೆವೇರಲಿರುತ್ತೆ ನಾವು ಈ ಮೂಲಕ ಪ್ರಾರ್ಥಿಸ್ತೀವಿ. ಪುಟ್ಟಣ್ಣಯ್ಯ ಕಿರ್ಗಂದೂರು. ನೀನಾ ಪಾಟೀಲ್ ಅವರು ಎರಡು ಮಾತಾಡಬೇಕು ಅಂತ ಎಲ್ರಿಗೂ ನಮಸ್ಕಾರ. ಹಾಗೆಯೇ ಈ ದಿನ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಏನು ಈ ಊಟದ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ಅಲರವಿ ದೇವಸ್ಥಾನದ ಪೂಜೆ ಕೂಡ ಯಥೇಚ್ಛವಾಗಿ ಚೆನ್ನಾಗಿ ನಡೀತಾ ಇದೆ. ಹಾಗೆಯೇ ಇಲ್ಲಿ ನೆರೆದಿರುವಂಥ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತೇನೆ. ಹಾಗೆ ಕರೋನಾ ಇರೋದ್ರಿಂದ ಎಲ್ಲರೂ ಕೂಡ ಜನ ಈ ವರ್ಷ ಕಮ್ಮಿ ಬಂದು ಹೆಚ್ಚು ಭಕ್ತಾದಿಗಳು ಸೇರಲಿ ಅಂತ ಅಂದ್ಬಿಟ್ಟು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಂತ್ಕೊಳ್ಳಿ, ಒಂದು ಫೋಟೋ ಬನ್ನಿ, ಅವ್ರು ಮಾತಾಡಲೇಬೇಕು. ಮಾತಾಡೇ ನಾವೇ ಮಾತಾಡಬೇಕು. ಈಗ ನಮ್ಮ ಪಂಚಾಯತಿ ಅಧ್ಯಕ್ಷರಂತ ಮಹೇಶ್ ಅವರು ಒಂದೆರಡು ಮಾತಾಡಬೇಕು. ಇಲ್ಲಿ ಕಾಡು ಮಾದೇಶ್ವರ ದೇವಸ್ಥಾನದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಭಕ್ತಾದಿಗಳಿಗೆ ವಂದನೆಗಳು. ಜೊತೆಗೆ ಈ ಅಕ್ಕಪಕ್ಕ ಇರುವಂಥ ಎಲ್ಲ ಗ್ರಾಮದ ಜನರು ತುಂಬ ಸಹಕಾರ ನೀಡಿ ಈ ದೇವಸ್ಥಾನನ ಇನ್ನೂ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತ ಕಳಕಳಿಯ ಮನವಿ. ನಾವು ಕೂಡ ನಮ್ಮ ಪಂಚಾಯತಿಯಿಂದ ಏನು ಸಹಕಾರ ಬೇಕೋ ಎಲ್ಲ ಸಹಕಾರ ಕೊಡೋಕೆ ಈ ಸಂದರ್ಭದಲ್ಲಿ ಬದ್ಧವಾಗಿದ್ದೇವೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀವಿ. ನಮ್ಮ ಇಲ್ಲೂರು ಗ್ರಾಮದ ಮುಖಂಡರಾದಂಥ ಸುರೇಶ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಈ ಕಾಡುಮಲ್ಲೇಶ್ವರ ದೇವಸ್ಥಾನದ ವಿಶೇಷ ಪೂಜೆ ಮಾಡಿಕೊಂಡು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪೂರ್ವಕ ಅಭಿನಂದನೆಗಳು. ನಾನು ಇಲ್ಲಿ 4-5 ವರ್ಷದಿಂದ ಓಡಾಡ್ತಾ ಇದ್ದೆ, ದೇವಸ್ಥಾನ ನೋಡ್ತಿದ್ದೆ, ಬಟ್ ಒಳಗಡೆ ಬಂದಿರಲಿಲ್ಲ. ನಮ್ಮ ಸ್ನೇಹಿತರು ಗುರುಪ್ರಸಾದ್ ಅವರು ಫೋನ್ ಮಾಡಿದ್ರು, ಈ ಥರ ಹಿಂಗೊಂದು ಕಾರ್ಯಕ್ರಮ ಇದೆ ಬನ್ನಿ ಅಂತ. ಬಂದಿದ್ದೀನಿ, ದೇವರ ಆಶೀರ್ವಾದ ಪಡ್ಕೊಂಡಿದ್ದೀನಿ. ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ ಅಂತ ಸ್ಟಿಲ್ ಫೋಟೋ ತಗೊಳ್ಳಿ ಸರ್. ಆಮೇಲೆ ಅಲ್ಲ ಮಾತಾಡೋಣ, ಮಾಧ್ಯಮ ಎಲ್ಲರೂ ಮಾತಾಡ್ತಾರೆ. ಕೀರ್ತಿ ಮಧ್ಯಕ್ಕೆ ತಗೊಳಪ್ಪ, ಬಂದು ಮಧ್ಯಕ್ಕೆ ಅಂತ ಎಲ್ಲರೂ ಕಾಣ್ತಾರಾ? ಮೇಲ್ಗಡೆ ಬ್ಯಾನರ್ ಬರ್ತದ? ಪಟಾಕಿ ಹೊಡಿಬಾರ್ದು ಅಂತ ಒಂದು ಹೇಳಿದ್ದಾರೆ. ಅದನ್ನು ಪಟಾಕಿ ಹೊಡಿದೇನೆ ಒಂದು ದೀಪಗಳನ್ನು ಹಚ್ಚಿ ಮನೆ ಮನೆಯಲ್ಲೆಲ್ಲ ದೀಪನ ಬೆಳೆಸಿ ಹಿಂದಿನ ಏನು ಪದ್ಧತಿ ಇತ್ತು ಅದನ್ನು ನಾವು ಪುನರುಜ್ಜರಿಸೋಣ. ಮತ್ತು ನಾವು ತುಂಬ ಅದನ್ನು ಸಂತೋಷದಿಂದ ಸಂಭ್ರಮಿಸೋಣ. ಮತ್ತು ಈ ದೇವಸ್ಥಾನ ನೋಡಿದಾಗ ನನಗೆ ತುಂಬ ಸಂತೋಷ ಇತ್ತು. ಏಕೆಂದರೆ ಎಲ್ಲಿ ನೋಡೋದು ಜನಜಂಗುಳಿ. ಎಲ್ಲಿ ಒಂದು ನಿಮಿಷ ನಿಂತ್ಕೊಂಡು ನಾವು ಧ್ಯಾನ ಮಾಡೋಕ್ಕೆ ಅಂತ ನೋಡೋಕ್ಕೆ ಆಗಲ್ಲ. ಎಲ್ಲ ನಾಗರಿಕತೆ ಮತ್ತು ದುಡ್ಡಿನ ಒಂದು ದೇವಸ್ಥಾನಗಳು. ಆದರೆ ಈ ದೇವಸ್ಥಾನ ಆ ಥರ ಇಲ್ಲ. ಒಂದು ನಾವು ನೋಡಿದ ತಕ್ಷಣ ನಮ್ಮಲ್ಲಿ ಒಂತಹ ಧ್ಯಾನ ಮಾಡೋಕ್ಕೆ ಅಥವಾ ನೆಮ್ಮದಿಗೆ ಒಂದು ಪ್ರಶಾಂತಿ ಇರುತ್ತೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಊರಿಂದ ಹೊರಗಡೆ ಇದೆ. ಆದರೆ ಎಲ್ಲರೂ ಇಲ್ಲಿ ಇನ್ನೊಂದು 4-5 ವರ್ಷಕ್ಕೆ ಮುಂದುವರಿತದೆ. ಈಗ ಎಲ್ಲರೂ ಸಹಕರಿಸ್ಕೊಂಡು ಈ ದೇವಸ್ಥಾನ ಆದಷ್ಟು ಪುನರುಚ್ಚರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ನಾವು ಆದಷ್ಟು ಹೇಳ್ತೀನಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ. ಈ ಮುಂದಿನ ಕಾರ್ಯಕ್ರಮಗಳು ಏನೇನು ನಡೀತದೆ ಅನ್ನೋದ್ರ ಬಗ್ಗೆ ಸ್ವಾಮಿಗಳು ಇದೆ. 5 ತಾರೀಕಿನ ಸಂಜೆ 6:30ಕ್ಕೆ ದೀಪೋತ್ಸವ ಮತ್ತು ಪ್ರಸಾದ ವಿನಿಯೋಗ ಇರುತ್ತೆ. ಎಲ್ಲ ಭಕ್ತಾದಿಗಳು ನಂತರ ತೆಗೆದುಕೊಂಡು ಪ್ರಸಾದ ವಿನಿಯೋಗನ ಸ್ವೀಕರಿಸಬೇಕು. ಮತ್ತು ಎಲ್ಲ ಭಕ್ತಾದಿಗಳು ಕಾಡು ಮಲ್ಲೇಶ್ವರ ಜೊತೆಗೆ ಪಾತ್ರರಾಗಬೇಕಾಗಿ ಲೋಕೇಶ್ ಅವರು 2 ಮಾತಾಡಬೇಕು. ಏನಿವತ್ತು ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಲರ್ಜಿ ಉತ್ಸವ ಮತ್ತು ಅನ್ನ ಸಂತರ್ಪಣೆಯನ್ನು ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದ್ದಾರೆ.
ಈ ಒಂದು ಕಳೆದ 4 ವರ್ಷದಿಂದ ನಡೆಸ್ಕೊಂಡು ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಹಾಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಅತಿ ಹೆಚ್ಚು ಬಂದು ಈ ಕಾರ್ಯಕ್ರಮ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಕೊರೋನಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ಈಗ ಮಾತ್ರ ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಒಳ್ಳೆಯದಾಗಲಿ, ಶುಭವಾಗಲಿ. ಮುಂಬರುವಂಥ ದಿನಗಳಲ್ಲಿ ಕೊರೋನಾ ಅಂತ ವೈರಸ್ ದೂರವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ದೇವರು ಎಲ್ಲರೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಬಂದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ವಸಂತ